ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಳಿನ ಸ್ಕಂದ ಕಿಚನ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಚೆನ್ನಾಗಿ ಮುದ್ದಾಗಿ ಮಹಾಲಕ್ಷ್ಮಿ ಕಾರಣ ಹಾಗೆ ಆ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಿಮ್ಮ ಮೈಯಲ್ಲಿ ಕೂತಿದ್ದಾರೆ ಅನ್ನೋ ರೀತಿ ಯಾವ ರೀತಿ ಸೀರೆಯನ್ನ ಉಡಿಸ್ಬೇಕು ಅಂತ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಕೆಲವೊಂದು ಕ್ಲಿಪ್ಪಿಂಗ್ ಗಳು ಮಿಸ್ ಆಗುತ್ತೆ. ಫಸ್ಟ್ ನಾನಿಲ್ಲಿ ಸೀರೆಯನ್ನ ನೋಡಿ ಈ ರೀತಿ ಪೂರ್ತಿಯಾಗಿ ಬಿಚ್ಚಿಬಿಟ್ಟು ಪಲ್ಲು ಸೈಡ್ ಅಲ್ಲಿ ನನ್ನ ಕೈಯಿಂದ ಒಂದು ಮಾರು ತಗೊಂಡು ಆಮೇಲೆ ಇನ್ನೊಂದು ಅರ್ಧ ಮಾರು ಸೀರೆಯನ್ನ ತಗೊಳ್ತಾ ಇದ್ದೀನಿ. ಅಲ್ಲಿಗೆ ನಾನು ಕರೆಕ್ಟ್ ಆಗಿ ಒಂದು ಪಿನ್ ಅನ್ನ ಹಾಕಿ ಇಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಸ್ವಲ್ಪ ವಿಡಿಯೋ ಫಾಸ್ಟ್ ಇದೆ ಅಂದ್ರೆ ನೀವು ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡ್ಕೊಂಡು ನೋಡ್ಬೋದು. ಪಿನ್ ಹಾಕಿಟ್ಟು ನಂತರ ಸೀರೆಯನ್ನ ಪೂರ್ತಿಯಾಗಿ ಈ ರೀತಿ ಉದ್ದವಾಗಿ ಹಾಕೊಂಡ್ಬಿಟ್ಟು ನಾವು ಸೀರೆ ಯಾವ ಕಡೆಯಿಂದ ಉಡ್ತೀವಿ ನೋಡಿ ಆ ಭಾಗದಿಂದ ಆ ತುದಿಯಿಂದ ಇವಾಗ ಈ ರೀತಿ ಎರಡು ಕೈಗಳನ್ನು ಎರಡು ಬಾರ್ಡಲ್ಲಿ ಇಟ್ಬಿಟ್ಟು ಈ ತೀರಿ ಒಂದು ಮೂರ್ ಇಂಚಷ್ಟು ಅಗಲವಾಗಿ ನರಿಗೆಗಳನ್ನ ಎರಡು ಕೈಯಲ್ಲಿ ಎರಡು ಬಾರ್ಡರ್ನ ಈ ರೀತಿ ಇಟ್ಬಿಟ್ಟು ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ನರಿಗೆಗಳನ್ನ ಮಾಡ್ಬಿಟ್ಟು ಸ್ವಲ್ಪ ನರಿಗೆ ನಿಮ್ ಕೈಯಿಂದ ಏನಾದ್ರು ಜಾರ್ತಾ ಇದೆ ಅಂದ್ರೆ ನೋಡಿ ಈ ರೀತಿ ಬಾರ್ಡ್ರಿಂದ ಒಂದ್ ಅರ್ಧ ಇಂಚು ಮೇಲ್ಗಡೆ ಈ ರೀತಿ ಒಂದು ಪಿನ್ ಅನ್ನ ತೆಗೆದು ಪ್ರತಿ ಒಂದು ನರಿಗೆಗಳನ್ನ ನೀಟಾಗಿ ಪಿನ್ ಒಳಗೆ ಸೇರ್ಸ್ಕೊಳ್ಳಿ. ಇದೇ ರೀತಿ ಎರಡೂ ಕಡೆಯಲ್ಲೂ ಪಿನ್ ಅನ್ನ ಹಾಕೊಳ್ಳಿ. ಪಿನ್ ನಿಮ್ಗೆ ಏನಾದ್ರು ಬೇಡ ಅಂದ್ರೆ ಬಟ್ಟೆ ಕ್ಲಿಪ್ ಇಂದ ನೀವು ಇದೇ ರೀತಿ ಹಾಕೋಬಹುದು. ಕರೆಕ್ಟ್ ಆಗಿ ನೀವು ಎರಡು ಕಡೆ ಕೌಂಟ್ ಮಾಡ್ಬಿಟ್ಟು ನರಿಗೆಗಳನ್ನ ಪಿನ್ ಒಳಗೆ ಸೇರಿಸ್ಕೊಳ್ಳಿ. ಆಮೇಲೆ ಹಾಗೆ ನಾನು ಮತ್ತೆ ನರಿಗೆಗಳನ್ನ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೇಮ್ ಅದೇ ಮೆಜರ್ಮೆಂಟ್ ಅಲ್ಲಿ ನಾನು ಎಲ್ಲೇ ತನಕ ಪಿನ್ ಹಾಕಿದ್ದೆ ನೋಡಿ, ಇವಾಗ ನಾನು ತೋರಿಸಿದ್ನಲ್ವಾ ಅಲ್ಲೇ ತನಕ ಕರೆಕ್ಟ್ ಆಗಿ ಬರೋ ತನಕ ನರಿಗೆಗಳನ್ನ ಮಾಡ್ಬಿಟ್ಟು ಮತ್ತೆ ನಾನು ಮೊದಲು ಹಾಕಿದಂತ ಪಿನ್ಗೆನೆ ಮತ್ತೆ ಮಾಡಿರುವಂತ ನರಿಗೆಗಳನ್ನ ಎಲ್ಲವನ್ನು ಅದಕ್ಕೇನೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಆದ್ಮೇಲೆ ಎರಡು ಕಡೆ ಪಿನ್ ಹಾಕಿಟ್ಟಾದ್ಮೇಲೆ ಮಧ್ಯನೂ ಸಹ ಅದೇ ರೀತಿ ಕೌಂಟ್ ಮಾಡ್ಬಿಟ್ಟು ಮಧ್ಯನೂ ಸಹ ಒಂದು ಪಿನ್ ಅಥವಾ ಒಂದು ಬಟ್ಟೆ ಕ್ಲಿಪ್ ಅನ್ನ ಈ ರೀತಿ ಕೌಂಟ್ ಮಾಡ್ಬಿಟ್ಟು ಅಲ್ಲೂ ಸಹ ಒಂದು ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದೇ ರೀತಿ ಮಾಡಿದ್ರೆ ನಮ್ಗೆ ನರಿಗೆಗಳು ಎಲ್ಲೂ ಸಹ ಮಿಸ್ ಆಗೋದಿಲ್ಲ, ಹಾಗೆ ಸೀರೆನೂ ಸಹ ಉಡ್ಸೋದಕ್ಕೆ ಯಾವುದೇ ರೀತಿ ಜಾರೋದಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇವಾಗ ಅದ ಮಾಡಿಟ್ಟಿರುವಂತ ನರಿಗೆಗಳನ್ನ ನನ್ನ ಎಡ ಭಾಗಕ್ಕೆ ನಾನು ಎತ್ತಿಡ್ಕೊಂತಾ ಇದ್ದೀನಿ. ಎಡ ಭಾಗದಲ್ಲಿ ಎತ್ತಿಟ್ಟಾದ್ಮೇಲೆ ಈ ಕಡೆ ಪಲ್ಲು ಸೈಡ್ ಅಲ್ಲಿ ಚಿಕ್ಕದಾಗಿ ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ದೊಡ್ಡದ್ ಬೇಕು ಅಂದ್ರೆ ದೊಡ್ಡದ್ ಮಾಡ್ಕೋಬಹುದು, ಅಥವಾ ಇನ್ನು ಚಿಕ್ಕದ್ ಬೇಕು ಅಂದ್ರೆ ಇನ್ನು ಚಿಕ್ಕದು ಸಹ ನರಿಗೆಗಳನ್ನ ನೀವು ಈ ರೀತಿ ರೆಡಿ ಮಾಡ್ಕೋಬಹುದು. ಮೊದಲು ಒಂದು ನರಿಗೆಯನ್ನ ಕರೆಕ್ಟ್ ಆಗಿ ಎಷ್ಟು ಮೆಜರ್ ಬೇಕು ನೋಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಅದೇ ಸೇಮ್ ಮೆಜರ್ಮೆಂಟ್ ಗೆ ಮುಂದಿನ ಎಲ್ಲಾ ನರಿಗೆಗಳನ್ನ ಈ ರೀತಿ ಮಾಡ್ಕೋಬೇಕು. ಮೊದಲಿನ ಪಲ್ಲು ಸೈಡ್ ಅಲ್ಲಿ ಮೊದಲ ನರಿಗೆ ಮೇಲ್ ಮಾಡ್ಕೊಳ್ಳಿ, ಆವಾಗ ಲಾಸ್ಟಿನರಿಗೆ ಕೆಳ ಭಾಗಕ್ಕೆ ಕರೆಕ್ಟ್ ಆಗಿ ಕೆಳಗ ಮುಖವಾಗಿ ಬರುತ್ತೆ. ನಾವು ಸೀರೆ ಉಡ್ಬೇಕಾದ್ರೆ ಯಾವ ರೀತಿ ನರಿಗೆಗಳು ಮಾಡ್ಕೊಂತೀವಿ ನೋಡಿ ಅದೇ ರೀತಿ ಸೇಮ್ ಆಗಿ ಮಾಡಿ ಅಲ್ಲಲ್ಲೇ ಸ್ವಲ್ಪ ದೂರಕ್ಕೆ ಈ ರೀತಿ ಒಂದೊಂದ ಪಿನ್ ಗಳನ್ನ ಹಾಕಿ, ಪಿನ್ ಆದಷ್ಟು ಕಾಣದೇ ಇರೋ ರೀತಿ ಒಳ ಭಾಗದಲ್ಲಿ ಹಾಕೊಳ್ಳಿ. ಅವಾಗ ಸೀರೆ ಉಡಿಸುವಾಗ ಯಾವುದೇ ರೀತಿಯ ಪಿನ್ ಕಾಣಿಸೋದಿಲ್ಲ. ಪಿನ್ ಅಥವಾ ಗುಂಡ್ ಪಿನ್ ಅನ್ನ ಆದ್ರೂ ಸಹ ಹಾಕ್ಬೋದು. ಇವಾಗ ಸ್ವಲ್ಪ ದೂರಕ್ಕೇನೆ ಈ ರೀತಿ ಒಂದೊಂದು ಪಿನ್ ಗಳನ್ನ ಹಾಕಿದ್ರೆ ನಿಮ್ಗೆ ಉಡಿಸ್ಬೇಕಾದ್ರೆ ಮತ್ತೆ ನೀವು ಅಲ್ಲಿ ಆ ನರಿಗೆಗಳನ್ನ ಏನಾದ್ರು ಬಿಚ್ಚಿತು ಮಾಡ್ಬೇಕು ಅನ್ನೋಂತ ಸಮಸ್ಯೆ ಇರೋದಿಲ್ಲ. ಇದೇ ರೀತಿ ಪೂರ್ತಿ ನಾನು ಎಲ್ಲೇ ತನಕ ನನ್ನ ಕೈಯಿಂದ ಮೆಜರ್ ಮಾಡ್ಬಿಟ್ಟು ನಾನು ಒಂದು ಪಿನ್ ಹಾಕಿಟ್ಟಿದ್ದೆ ನೋಡಿ, 1.5 ಮಾರಷ್ಟು ಅಲ್ಲೇ ತನಕ ಸೇಮ್ ಇದೇ ರೀತಿ ಪಲ್ಲು ಸೈಡ್ ಅಲ್ಲಿ ನರಿಗೆಗಳನ್ನ ಮಾಡಿ ಪಿನ್ ಹಾಕಿಡ್ತಾ ಇದ್ದೀನಿ. ಸೀರೆಯನ್ನ ನೀವು ಕರೆಕ್ಟ್ ಆಗಿ ಮರ್ಚಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ತರ ಡಿಸೈನ್ ಬೇಕೋ ಆ ತರ ಡಿಸೈನ್ ಅಲ್ಲಿ ನೀವು ಆರಾಮಾಗಿ ಉಡಿಸ್ಬೋದು ಫ್ರೆಂಡ್ಸ್. ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ ನಿಮ್ಗೆ. ಈ ರೀತಿ ಮೊದ್ಲೇ ನೀವು ರೆಡಿ ಮಾಡಿಟ್ಟು ಸಹ ಸೀರೆ ನೀಟಾಗಿರುತ್ತೆ. ಹಬ್ಬದ ದಿನ ಇನ್ನೇನ್ ಟೈಮ್ ಆಯ್ತು ಅವಾಗೆಲ್ಲ ನರಿಗೆ ಮಾಡ್ಕೊಂಡ್ ಕೂರ್ಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಇವಾಗ ನೋಡಿ ಪೂರ್ತಿಯಾಗಿ ನಾನು ಈ ರೀತಿ ಪಲ್ಲು ಸೈಡ್ ಅಲ್ಲಿ ಎಲ್ಲ ನರಿಗೆಗಳನ್ನ ಮಾಡ್ಬಿಟ್ಟು ನೀಟಾಗಿ ನಾನು ಎಲ್ಲೇ ತನಕ ಮೆಜರ್ ಮಾಡಿ ಪೆನ್ ಹಾಕಿಟ್ಟಿದ್ದೆ ನೋಡಿ ಅಲ್ಲೇ ತನಕ ನರಿಗೆಗಳನ್ನ ನೀಟಾಗಿ ಮಾಡ್ಬಿಟ್ಟು ಇವಾಗ ಈ ರೀತಿ ರೆಡಿ ಮಾಡ್ಕೊಂಡಿದೀನಿ. ಇವಾಗ ಯಾವ ರೀತಿ ಸೀರೆಯನ್ನ ಉಡ್ಸೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲು ನಾನು ಇಲ್ಲಿ ಒಂದು ಟೇಬಲ್ ಮೇಲೆ ಒಂದು ಬಿಳಿ ಬಟ್ಟೆಯನ್ನ ಹಾಕಿ ಇಟ್ಕೊಂಡಿದೀನಿ. ಅದ್ರ ಮೇಲೆ ಇನ್ನೊಂದು ಚಿಕ್ಕ ಟೇಬಲ್ ನ ಇಟ್ಟು ಒಂದು ಪ್ಲೇಟ್ ಅನ್ನ ಇಟ್ಟು ಅದ್ರ ಮೇಲೆ ಈ ರೀತಿ ಒಂದು ಪಾತ್ರೆಯನ್ನ ಇಡ್ತಾ ಇದ್ದೀನಿ. ಇದೇ ರೀತಿ ಪಾತ್ರೆ ಇಡ್ಬೇಕು ಅಂತ ಏನಿಲ್ಲ, ನಿಮ್ಮ ಮನೆಯಲ್ಲಿ ಸ್ವಲ್ಪ ದುಂಡಾಗಿರುವಂತ ಪಾತ್ರೆ ಬೇರೆ ತರ ಸ್ವಲ್ಪ ಇದ್ರೂ ಸಹ ಇಡ್ಬೋದು. ಇವಾಗ ನೋಡಿ ಸೀರೆಯನ್ನ ಕರೆಕ್ಟ್ ಆಗಿ ಮೆಜರ್ ಮಾಡಿ ಈ ತರ ಆಫ್ ಅಂಡ್ ಆಫ್ ಇಟ್ಕೊಂಡ್ಬಿಟ್ಟು ಆಮೇಲೆ ಪಲ್ಲು ಸೈಡ್ ಸೀರೆ ಏನಿದೆ ನೋಡಿ ಅದನ್ನ ದೇವಿಯ ಎಡ ಭಾಗದಲ್ಲಿ ಬರೋ ತರ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಒಂದು ಸೈಡ್ ನರಿಗೆಗಳನ್ನ ಈ ರೀತಿ ಕೆಳಗ್ ಹಾಕ್ಬಿಟ್ಟು ನಾನು ಟೇಬಲ್ ಕೆಳಗಿಂದ ಎಷ್ಟು ಮೆಜರ್ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಇನ್ನೊಂದು ಸೈಡ್ ನರಿಗೆಗಳನ್ನ ಈ ರೀತಿ ಸ್ವಲ್ಪ ಮೊದಲು ಇಟ್ಟಿರೋ ನರಿಗೆಗಿಂತ ಸ್ವಲ್ಪ ಕಮ್ಮಿ ತಗೊಳ್ತಾ ಇದ್ದೀನಿ ನಾನು. ಸೈಜ್ ಅಂದ್ರೆ ಫಸ್ಟ್ ಇಟ್ಟಿರುವ ನರಿಗೆ ಸ್ವಲ್ಪ ಉದ್ದವಾಗಿ ತಗೊಂಡಿದೀನಿ, ಇನ್ನೊಂದು ಸೈಡ್ ಇರುವ ನರಿಗೆಗಳನ್ನ ಸ್ವಲ್ಪ ಅದಕ್ಕಿಂತ ಕಡಿಮೆ ತಗೊಂಡ್ಬಿಟ್ಟು ಈ ರೀತಿ
ಕರೆಕ್ಟ್ ಆಗಿ ನಾನು ಪಾತ್ರೆಯ ಒಳಭಾಗದಲ್ಲಿ ಹಾಕಿ ಇಟ್ಕೊಂಡಿದೀನಿ. ನಾನು ಪಾತ್ರೆಗೆ ಇಲ್ಲಿ ಅಕ್ಕಿಯನ್ನ ತುಂಬಿಸಿ ಇಟ್ಕೊಂಡಿದೀನಿ. ಇವಾಗ ನೋಡಿ ಈ ಕಡೆ ಫಸ್ಟ್ ಮಧ್ಯೆ ಏನ್ ಪಿನ್ ಹಾಕಿಟ್ಟಿದ್ದೆ ನಾನು ಆ ಪಿನ್ ಅನ್ನ ಬಿಚ್ಬಿಟ್ಟು ನಿಧಾನಕ್ಕೆ ಈ ನರಿಗೆಗಳನ್ನೆಲ್ಲವನ್ನು ಸ್ವಲ್ಪ ಸ್ವಲ್ಪ ಸೀರೆಯನ್ನ ಸರ್ಸ್ಕೊಂಡ್ಬಿಟ್ಟು ಒಂದೊಂದು ಅರ್ಧ ಇಂಚು ಈ ತರ ನೀಟ ನರಿಗೆಗಳನ್ನ ಜೋಡಿಸ್ಕೋಬೇಕು. ಮೇಲ್ ನರಿಗೆಗಳನ್ನೆಲ್ಲ ನೀಟಾಗಿ ಸ್ವಲ್ಪ ಸರ್ಸಿ ನರಿಗೆಗಳನ್ನ ಜೋಡಿಸ್ಕೊಂಡ್ಬಿಟ್ಟು ಕೆಳಗಡೆ ಪಿನ್ ಏನ್ ಹಾಕಿದ್ದೆ ನೋಡಿ ಆ ಪಿನ್ ಸಹ ತೆಗಿತಾ ಇದೀನಿ. ತೆಗ್ದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸೀರೆಯನ್ನ ಈ ರೀತಿ ಸ್ವಲ್ಪ ಸರ್ಸ್ಕೊಂಡ್ಬಿಟ್ಟು ನರಿಗೆಗಳನ್ನ ಎಲ್ಲಾ ನರಿಗೆಗಳು ನೀವು ಮಾಡಿರೋದು ಕಾಣ್ಬೇಕು. ಆ ರೀತಿ ಎರಡೂ ಕಾಲ್ಗಳನ್ನ ಒಂದು ದಾರದಿಂದ ಈ ರೀತಿ ನೀಟಾಗಿ ಕಟ್ಬಿಟ್ಟು ಹಿಂದಿನ ಭಾಗದಿಂದ ಕಾಲುಗಳನ್ನ ಇವಾಗ ಇಟ್ಕೊಳ್ತಾ ಇದೀನಿ. ನಾನು ಎಡಗಡೆ ಕಾಲನ್ನ ಈ ರೀತಿ ನೋಡಿ ಒಂದ್ ಕಡೆ ನರಿಗೆಗಳು ಏನ್ ಚಿಕ್ಕದಾಗಿ ಮಾಡಿದ್ವಲ್ಲ ಅದ್ರ ಕೆಳಗಡೆ ಇಟ್ಟಿದ್ದೀನಿ. ಇನ್ನೊಂದು ಬಲಭಾಗದ ಕಾಲನ್ನ ಈ ಕಡೆ ಬಲಭಾಗದಲ್ಲಿ ಕಾಲನ್ನ ಈ ರೀತಿ ಉದ್ದವಾಗಿ ಇಟ್ಕೊಂಡಿದೀನಿ. ಇವಾಗ ಎಡಗಡೆ ಭಾಗದಲ್ಲಿ ಏನಿದೆ ನೋಡಿ ಆ ನರಿಗೆಗಳನ್ನ ಪಿನ್ ಅನ್ನ ತೆಗ್ದ್ಬಿಟ್ಟು ನೀಟಾಗಿ ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ನರಿಗೆಗಳನ್ನ ಕಾಲಿಗೆ ನೀಟಾಗಿ ಈ ರೀತಿ ಸುತ್ತಿ ಇಡ್ಬೇಕು. ಜಸ್ಟ್ ಈ ತರ ನೀವು ಫೋಲ್ಡ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಎಲ್ಲೂ ಸಹ ಬಿಚ್ಚೋದಿಲ್ಲ. ನೀಟಾಗಿ ಕಾಲು ಕರೆಕ್ಟ್ ಆಗಿ ಕೂರುತ್ತೆ. ನೀಟಾಗಿ ಆ ರೀತಿ ಕೂರ್ಸ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿದೀನಿ. ಆಮೇಲೆ ನೋಡಿ ಈಗ ಸೀರೆ ಮತ್ತು ಪಾತ್ರೆಯ ಕಂಠ ಭಾಗ ಏನಿದೆ ನೋಡಿ ಅದಕ್ಕೆ ಎಲ್ಲ ಸೇರಿಸ್ಬಿಟ್ಟು ಒಂದು ದಾರವನ್ನ ಕಟ್ಟಿದೀನಿ. ಆಮೇಲೆ ಬಲಭಾಗದ ಕಾಲ್ ಏನಿದೆ ನೋಡಿ ಅದನ್ನ ಈ ಕಡೆ ಪ್ಲೇಸ್ ಮಾಡ್ಕೊಂಡಿರೋಂಥದ್ದು. ನಿಮ್ಗೆ ಏನಾದ್ರು ಈ ಕಡೆ ನರಿಗೆಗಳು ಬೀಳುತ್ತೆ ಆ ತರ ಏನಾದ್ರು ಭಯ ಇದ್ರೆ ನಿಮ್ಗೆ ಈ ಫೋಲ್ಡ್ ಮಾಡಿಟ್ಟಿರುವಂತ ನರಿಗೆಗಳನ್ನ ಎಡಭಾಗದಲ್ಲಿ ಅಲ್ಲಿ ಒಂದು ಗುಂಪಿನ್ ಬೇಕಾದ್ರೆ ಹಾಕೋಬಹುದು. ಆಮೇಲೆ ಪಾತ್ರೆಯ ಮೇಲೆ ಬಿಂದಿಗೆಯನ್ನ ರೆಡಿ ಮಾಡಿಟ್ಟಿರುವಂತ ಬ್ಲೌಸ್ ಪೀಸ್ ಕವರ್ ಮಾಡಿರೋ ಬಿಂದಿಗೆಯನ್ನ ಇಟ್ಟಿದ್ದೀನಿ. ಆಮೇಲೆ ಈ ಪಲ್ಲು ಸೈಡ್ ಸೀರೆ ಏನಿದೆ ನೋಡಿ ಅದನ್ನ ಈ ರೀತಿ ಬಲ ಭಾಗದಲ್ಲಿ ತಗೊಂಡ್ಬಿಟ್ಟು ಸೆರಗಿನ ಭಾಗದಲ್ಲಿ ಮಾಡಿಟ್ಟಿರುವ ನರಿಗೆಗಳು ಏನಿದೆ ನೋಡಿ ಅದನ್ನ ಇವಾಗ ನೀಟಾಗಿ ನಾನು ಪಾತ್ರೆಯ ಮೇಲೆ ನಾವು ಅಂದ್ರೆ ಒಂದು ಬಿಂದಿಗೆ ಇಟ್ಟು ಅದಕ್ಕೆ ಕೋಲ್ ಕಟ್ಟಿದೀವಲ್ಲ ಅದ್ರ ಮೇಲೆ ಹಾಕ್ಬಿಟ್ಟಿದೀನಿ ಪೂರ್ತಿಯಾಗಿ. ಹಾಕ್ಬಿಟ್ಟು ಈ ಕಡೆ ಬಲಭಾಗದ ಕಾಲ್ ಏನಿದೆ ಅಲ್ಲಿಗೆ ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಉದ್ದ ಬೇಕು ಏನು ಅಂತ ನೋಡ್ಕೊಂಡ್ಬಿಟ್ಟು ಅಲ್ಲೂ ಸಹ ಹಾಕಿಟ್ಟಿರುವ ಒಂದು ಪಿನ್ ಅನ್ನ ತೆಗ್ದ್ಬಿಟ್ಟು ಬಲಭಾಗದ ಕಾಲಿಗೆ ಆ ನರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಆ ಕಾಲು ಪೂರ್ತಿ ಕವರ್ ಆಗ್ಬೇಕು. ಆ ರೀತಿ ಎಲ್ಲಾ ನರಿಗೆಗಳನ್ನ ಕಾಲಿನ ಪೂರ್ತಿಯಾಗಿ ಈ ರೀತಿ ಅಂದ್ರೆ ಈ ತರ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಇಲ್ಲಿ ನೋಡಿ ಈ ರೀತಿ ಎಕ್ಸ್ಟ್ರಾ ನಿಮ್ಗೆ ಏನಾದ್ರೂ ಸ್ವಲ್ಪ ಹಿಂದೆ ಬಂದಿರುತ್ತಲ್ವಾ ಅದನ್ನ ನೀಟಾಗಿ ಕಾಲಿನ ಕೆಳಗಡೆ ಇಟ್ಬಿಟ್ಟು ಇಲ್ಲಿ ಸೀರೆಯ ಸೆರ್ಗೆ ಏನಿದೆ ನೋಡಿ ಬಾರ್ಡರ್ ಸೈಡ್ ಅದನ್ನ ನೀಟಾಗಿ ಕೆಳಗಡೆ ಕಾಲನ್ನ ಕವರ್ ಮಾಡ್ಬಿಟ್ಟು ಎರಡೂ ಕಡೆ ಬಾರ್ಡರ್ ಅನ್ನ ಸೇರಿಸ್ಬಿಟ್ಟು ಹಿಂದೆಯಿಂದ ಒಂದು ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿದ್ರೆ ಕಾಲು ಸಹ ಮತ್ತೆ ಬಾರ್ಡರ್ ಸೀರೆ ನೀಟಾಗಿ ನಿಲ್ಲುತ್ತೆ ಅನ್ನೋದಕ್ಕೋಸ್ಕರ. ನಿಮ್ಗೆ ಇದೇ ಶೇಪ್ ಕಾಲಲ್ಲಿ ಇಡ್ಬೇಕು ಅಂತ ಏನಿಲ್ಲ. ಈ ಕಾಲನ್ನ ನೀವು ಈ ರೀತಿ ಉದ್ದವಾಗಾದ್ರೂ ಇಡ್ಬೋದು ಅಥವಾ ಈ ರೀತಿ ನಿಮ್ಗೆ ಮತ್ತೆ ಒಂದು ಕಾಲ್ ಕೆಳಗೆ ಇನ್ನೊಂದು ಕಾಲ್ ಬಂದಿದೆ ಅನ್ನೋ ರೀತಿ ಇಡ್ಬೋದು. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ನೀವು ಆ ರೀತಿ ಇಡ್ಬೋದು. ಇನ್ನೊಂದು ಬಾಟನ್ನ ತೆಗ್ದ್ಬಿಟ್ಟು ಕಾಲ್ ಕೆಳಗೆ ಹಾಕಿ ನೀಟಾಗಿ ಅಲ್ಲಿ ಕಾಲನ್ನ ಪ್ಲೇಸ್ ಮಾಡ್ಕೊಂಡಿದೀನಿ. ಆಮೇಲೆ ಬಿಂದಿಗೆಯ ಮೇಲೆ ಚೆಸ್ಟ್ ಭಾಗ ಏನಿದೆ ನೋಡಿ ಅಲ್ಲಿಗೆ ನೀಟಾಗಿ ಎಲ್ಲಾ ನರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಕೋಲು ಕಟ್ಟಿರೋ ಹತ್ರ ಒಂದು ಪಿನ್ ಬೇಕು ಅಂದ್ರೆ ನೀವು ಇಲ್ಲಿ ಸೆರಗಿಗೆ ಹಿಂದೆಗಡೆ ಒಂದು ಪಿನ್ ಅನ್ನು ಸಹ ಹಾಕ್ಬೋದು. ಇವಾಗ ನೋಡಿ ಈ ತರ ಬಿಂದಿಗೆಯ ಮೇಲ್ಭಾಗಕ್ಕೆ ನೀಟಾಗಿ ಎಲ್ಲಾ ನರಿಗೆಗಳನ್ನ ಜೋಡಿಸ್ಬಿಟ್ಟು ಇವಾಗ ಸೊಂಟದ ಭಾಗಕ್ಕೆ ನಾನು ಒಂದು ದಪ್ಪ ದಾರ ಇರುತ್ತೆ ನೋಡಿ ಈ ರೀತಿ ದಾರನ ಕಟ್ಕೊಳ್ತಾ ಇದ್ದೀನಿ. ಕಟ್ಬಿಟ್ಟು ನೀಟಾಗಿ ಕಟ್ಟಿದ್ರೆ ಆಮೇಲೆ ನಿಮ್ಗೆ ಸೊಂಟದ ಪಟ್ಟಿಯಲ್ಲಿ ಹಾಕೋದಕ್ಕೆ ನೀಟಾಗಿರುತ್ತೆ ಅಂತ ಫಸ್ಟ್ ದಾರವನ್ನ ಕಟ್ಟಿ ಆಮೇಲೆ ಒಂದು ಸೊಂಟದ ಪಟ್ಟಿಯನ್ನ ಕಟ್ಟಿ ನೋಡಿ ತುಂಬಾನೇ ಸಿಂಪಲ್ ಈ ಸೀರೆಯನ್ನ ಉಡ್ಸೋದಂತೂ. ಇವಾಗ ನಾನು ಒಡವೆಗಳನ್ನೆಲ್ಲ ಹಾಕೋದಕ್ ಮುಂಚೆ ಯಾವ ರೀತಿ ಕರೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಒಡವೆ ಮತ್ತೆ ಹೂವನ್ನ ಹಾಕ್ಬಿಟ್ರೆ ನಿಮ್ಗೆ ಕರೆಕ್ಟ್ ಆಗಿ ನಾವು ಯಾವ ತರ ಸೀರೆ ಉಡ್ಸಿದೀನಿ ಅನ್ನೋದು ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಫಸ್ಟ್ ಒಂದ್ಸಲಿ ತೋರಿಸ್ತಾ ಇದೀನಿ ನೋಡಿ. ತುಂಬಾನೇ ಸಿಂಪಲ್ ಆಗಿ ಯಾವುದೇ ರೀತಿ ಹೆಚ್ಚು ಪಿನ್ ಗಳನ್ನು ಸಹ ನಾನಿಲ್ಲಿ ಯೂಸ್ ಮಾಡಿಲ್ಲ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ವಿಡಿಯೋದಲ್ಲಿ ಯಾವ ತರ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ, ಆದ್ರೆ ನೋಡೋದಕ್ಕಂತೂ ತುಂಬಾನೇ ಮುದ್ದಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾನೇ ಪರ್ಸನಲಿ ಇಷ್ಟ ಆಯ್ತು ಈ ಡಿಸೈನ್. ನಾನು ಸಹ ಇದೇ ಫಸ್ಟ್ ಟೈಮ್ ಈ ರೀತಿ ಸ್ಯಾರಿ ಡ್ರಾಪಿಂಗ್ ಅನ್ನ ಟ್ರೈ ಮಾಡಿದ್ದು, ಆದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನಿಮ್ಮ ಮನೆಯಲ್ಲಿ ನೀವು ಯಾವ ಒಡವೆಗಳನ್ನ ದೇವಿಗೆ ಇಟ್ಟಿದೀರಿ ನೋಡಿ ಅದನ್ನೆಲ್ಲ ನೀವು ಹಾಕೊಂಡ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಮುಖವಾಡ ಅದನ್ನೆಲ್ಲ ಅಂತ ಹಿಕ್ಕುವಂಥದ್ದು. ಆಮೇಲೆ ಕೈಗಳಿಗೆ ಬಳೆ ಎಲ್ಲ ಹಾಕಿ ಅಲಂಕಾರ ಮಾಡ್ಕೊಳೋದಿದ್ರೆ ಮಾಡ್ಕೋಬಹುದು ನೀವು. ನಾನು ಜಸ್ಟ್ ಇಲ್ಲಿ ತೋರಿಸ್ತಾ ಇರೋದ್ರಿಂದ ಯಾವುದೇ ರೀತಿಯ ಕೈಗಳಿಗೆ ಬಳೆ ಅಥವಾ ಏನು ಹಾಕಿಲ್ಲ. ತುಂಬಾನೇ ಸಿಂಪಲ್ ಆಗಿ ನಾನು ತೋರಿಸ್ತಾ ಇರೋಂಥದ್ದು. ಹೂಗಳನ್ನ ಆದಷ್ಟು ನೋಡಿ ನೀವು ಈ ತರ ಬ್ಯಾಕ್ ಸೈಡ್ ಇಂದ ಹೂವನ್ನ ತೆಂಗಿನಕಾಯಿ ಮೇಲಿಂದ ಬಂದು ಈ ತರ ಎರಡೂ ಕೈಗಳ ಹಿಂದೆ ಈ ರೀತಿ ಮೇಲೆ ಕೂತಿರೋ ಹಾಗೆ ಹೂವನ್ನ ಆದಷ್ಟು ಹಾಕಿ. ತುಂಬಾ ನೀವು ಸೀರೆಯ ಮೇಲ್ಭಾಗದಲ್ಲೆಲ್ಲ ಹೂವು ಹಾಕ್ಬಿಟ್ರೆ
ನೀವ್ ಯಾವ ತರ ಡಿಸೈನ್ ಉಡ್ಸಿದಿರಿ, ಹೇಗ್ ಉಡ್ಸಿದಿರಿ ಅನ್ನೋದೇ ಸಹ ಕಾಣಿಸ್ತಾ ಇರಲ್ಲ. ನಿಮ್ಮ ಹತ್ರ ಸೈಡ್ ಪಿಲ್ಲೋಗಳೇನಾದ್ರೂ ಇದ್ರೆ ಆ ಕಡೆ ಈ ಕಡೆ ಒಂದು ಪಿಲ್ಲೋಗಳನ್ನ ಇಟ್ಬಿಟ್ಟು ಹಿಂದೆಗಡೆ ಇರುವ ಸೆರಗನ್ನ ತೆಗೆದು ನಾನು ಈ ಕಡೆ ಪಿಲ್ಲೋ ಮೇಲ್ಭಾಗದಲ್ಲಿ ಒಂದ್ ಸೈಡ್ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು, ತುಂಬಾನೇ ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಒಂದ್ ರೀತಿ ಆದ್ರೆ ಫ್ರೆಂಡ್ಸ್ ಕಾಲದು ಉದ್ದ ಇಟ್ಟಿರೋಂಥದ್ದು ಬಲಗಡೆ ಕಾಲನ್ನ. ಇದನ್ನ ಸ್ವಲ್ಪ ಅಡ್ಡವಾಗೂ ಸಹ ಇಡ್ಬೋದು. ಅಂದ್ರೆ ಇವಾಗ ತೋರಿಸ್ತಾ ಇದೀನಿ ನೋಡಿ ನಾನು, ಅಮ್ಮ ಸ್ವಲ್ಪ ಕಾಲನ್ನ ಮೇಲ್ಭಾಗಕ್ಕೆ ಎಳ್ಕೊಂಡ್ಬಿಟ್ಟು ಮತ್ತೆ ಅದೇ ನರ್ಗೆ ಏನಿತ್ತು ನೋಡಿ, ನಾನು ಸ್ವಲ್ಪ ಎಕ್ಸ್ಟ್ರಾ ನರ್ಗೆಗಳು ಏನು ನನಗೆ ಬರ್ತಾ ಇತ್ತು ಅದನ್ನೆಲ್ಲ ಸ್ವಲ್ಪ ಕಾಲ್ನ ಕೆಳಗಡೆ ಪೂರ್ತಿಯಾಗಿ ಕೆಳಗಡೆ ಕಾಲಿನ ಕೆಳಭಾಗಕ್ಕೆ ಈ ರೀತಿ ನೀಟಾಗಿ ಹಾಕ್ಬಿಟ್ಟು ಕಾಲನ್ನ ಇವಾಗ ನಾನು ಸ್ವಲ್ಪ ಈ ರೀತಿ ಕ್ರಾಸ್ ಮಾಡಿ ಇಡ್ತಾ ಇದ್ದೀನಿ. ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನೀವು ಆ ರೀತಿ ಇಡ್ಬೋದು. ನೀಟಾಗಿ ಇಲ್ಲೂ ಸಹ ಅದೇ ರೀತಿ ಕಾಲನ್ನ ಪ್ಲೇಸ್ ಮಾಡ್ಬಿಟ್ಟು ಆದಷ್ಟು ಈ ರೀತಿ ಟೇಬಲ್ ಮೇಲೆ ಕೂರ್ಸ್ಕೊಳ್ಳಿ. ಅವಾಗ ಕಾಲು ಸಹ ಅಗ್ಲಾರ್ದೇ ಇರೋ ರೀತಿ ನೀಟಾಗಿ ಕೂರ್ತಿರುತ್ತೆ, ಜಾರುತ್ತೆ ಅನ್ನೋ ಭಯನೂ ಸಹ ನಿಮ್ಗೆ ಇರೋದಿಲ್ಲ. ಇವತ್ತಿನ ವಿಡಿಯೋ ಇದೇ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ತಪ್ಪದೆ ಆಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.